ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬೃಂದಾಸ್ ಕುಕಿಂಗ್ ವೀಡಿಯೋಸ್. ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ನಮ್ಮ ಮನೇಲಿ ಏನೇನು ತರಕಾರಿ ಇದೆಯೋ ಅದನ್ನೆಲ್ಲ ನಾವು ಉಪಯೋಗಿಸ್ಬೋದು. ಸೊ ಇಲ್ಲಿ ನಮ್ಮ ಮನೇಲಿ ಏನೇನು ತರಕಾರಿ ಇತ್ತೋ ನಾನು ಅದನ್ನೆಲ್ಲ ಯೂಸ್ ಮಾಡಿದ್ದೀನಿ. ಇದಾದಮೇಲೆ ನಾವು ಮಸಾಲೆ ಐಟಮ್ಸ್ಗೆ ಏನೇನು ಬೇಕು ರುಬ್ಕೊಳ್ಳೋಕ್ಕೆ ಅಂತ ನೋಡೋಣ. ಇದಕ್ಕೆ ನಮಗೆ ಸ್ವಲ್ಪ ಕಾಯಿ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಒಂದು ಏಲಕ್ಕಿ ಇದಿಷ್ಟನ್ನು ನಾನು ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಅಥವಾ ಸ್ವಲ್ಪ ತುಪ್ಪ ಯಾವುದಾದ್ರೂ ಹಾಕಿ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಟೊಮ್ಯಾಟೊ ಅದೆರಡನ್ನೂ ಫಸ್ಟ್ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ. ಎಷ್ಟುವರೆಗೂ ಬಾಡಿಸ್ಕೋಬೇಕಾಗುತ್ತೆ ಅಂತ ಅಂದರೆ ನಾವು ಹಾಕಿರೋ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಿ ನೀರು ಬಿಟ್ಕೊಳ್ಳೋ ತನಕ ನಾವು ಬಾಡಿಸ್ಕೋಬೇಕು, ಈರುಳ್ಳಿ ಟೊಮ್ಯಾಟೊ ಎರಡನ್ನೂ. ಅದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ಕುಕ್ಕರ್ಗೆ ಹಾಕ್ಬೋದು. ಸೊ ಎಲ್ಲ ತರಕಾರಿನೂ ನಾವು ಕುಕ್ಕರ್ಗೆ ಹಾಕಿದ್ಮೇಲೆ ತರಕಾರಿನ ಒಂದು 2 ನಿಮಿಷ ತಿರುಗಿಸ್ಕೊಂಡು ಬಿಸಿ ಮಾಡಬೇಕಾಗತ್ತೆ. ಇದಾದಮೇಲೆ ನಮ್ಮ ಮನೇಲಿ ಸ್ವಲ್ಪ ಇದಿತ್ತು, ಇದ್ಕಿದ ಬೇಳೆ, ಸೊ ಅದನ್ನು ನಾನು ಹಾಕಿದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಮಸಾಲೆ ರುಬ್ಕೊಂಡಿದ್ವಲ್ಲ ನಾವು ಅದನ್ನು ತರಕಾರಿ ಜೊತೆ ಮಿಕ್ಸ್ ಮಾಡಬೇಕಾಗತ್ತೆ. ಇದಾದಮೇಲೆ ನಾವು ಒಂದು 2 ನಿಮಿಷ ಮಿಕ್ಸ್ ಮಾಡಿರೋ ತರಕಾರಿಗೆ ಸ್ವಲ್ಪ ಉಪ್ಪು ಹಾಕಿ ಒಂದು 2 ನಿಮಿಷ ಹಾಗೆ ಕುದಿಯೋಕೆ ಬಿಡಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ತರಕಾರಿ ಬೆಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ನೆನೆಸಿಟ್ಟಿರೋ ಅಕ್ಕಿನ ತರಕಾರಿ ಜೊತೆ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸ್ಬಿಟ್ಟು ಇನ್ನು ತಿರ್ಗಾ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ನೀರು ಬೇಕೋ, ಉಪ್ಪು ಬೇಕೋ ಅದಷ್ಟನ್ನು ಹಾಕಿ ಕುಕ್ಕರ್ನ ಮುಚ್ಚಬೇಕಾಗತ್ತೆ. ಇವತ್ತು ಯಾಕೋ ಗೊತ್ತಿಲ್ಲ ಕುಕ್ಕರ್ ಮುಚ್ಕೋತಾನೆ ಇರಲಿಲ್ಲ. ಅದಾದಮೇಲೆ ಹೆಂಗೋ ಮಾಡಿ ಕುಕ್ಕರ್ನ ಮುಚ್ಚಿದ್ವಿ. ಸರಿ, ಅದಾದಮೇಲೆ ಕುಕ್ಕರು 2 ವಿಷಿಲ್ ಕೂಗಿದ್ಮೇಲೆ ಕುಕ್ಕರ್ನ ನಾವು ಸಿಮ್ಮಲ್ಲಿಡಬೇಕಾಗತ್ತೆ. ಸಿಮ್ಮಲ್ಲಿಟ್ಟರೆ ಅದು ಬೇಗ ಮುದ್ದೆ ಥರ ಆಗೋಲ್ಲ, ಪಲಾವ್ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ಇನ್ನೊಂದು ಕಡೆ ಮೊಸರು ಬಜ್ಜಿ ಮಾಡೋದು ನೋಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸೌತೆಕಾಯಿ, ಈರುಳ್ಳಿ, ಮೊಸರು ಯಾಕೆ ಈ ಥರ ಅಂದರೆ ಇದು ಹಾಕಿರೋ ಮೊಸರು, ಅದಕ್ಕೆ ಈ ಥರ ಇದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕಿದ್ಮೇಲೆ ನಮ್ಮದು ವೆಜಿಟೇಬಲ್ ಪಲಾವ್ ವಿತ್ ಮೊಸರು ಬಜ್ಜಿ ರೆಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.